ಯಪ್ಪ ಯಾರಿಗೂ ಗೊತ್ತಾಗಂಗಿಲ್ಲ ಅಂತೇಳಿ ಬಂದು ಈ ಮನ್ಯಾಗ ಅದಾಡ ನಾನು. ಬಿಡ್ತಾರಂತ ಮಾಡೇ ನೀವ. ಒಟ್ಟ ಹೊರಗೆ ಬಂದಿಲ್ಲ ನೋಡಿ ಅವಮಾನ ಆಕತ್ತೆ ಅಂತೇಳಿ ಇಲ್ಲಿ ಬಂದು ಕುಂತಾನ ನೋಡು. ಎಂತಲ್ಲಿ ಹೊಕ್ರು ನನ್ನ ಕೈಯ ಪಾರಗುದು ಭಾಳ ಕಠಿಣ ಐತಿ. ಈ ಸತಿ ಸಕ್ಕು ಬಾಯಿ ಅಂದ್ರೆ ಏನ ಅಂತ ಅನ್ಕೊಂಡಾನ ಮುಲ್ಲ ಊರ್ ಮುಲ್ಲ. ಅವತ್ತ ಗಂಗೋ ಅಮ್ಮಗ ಬಾಯಿ ಬಂದಂಗ ಮಾತಾಡಿದ. ಹೆಣ್ಣಾಗಿ ಕುಂತಂಗ ಹೆಂಗಾರ ಕುಂತಿರ್ಬೇಕು ಒಳಗ. ಮಕ ತೋರ್ಸಾಕ ಹಾಗಿಲ್ಲ ಅದಕ್ಕೆ ಬಂದು ಇಲ್ಲಿ ಸೇರ್ಪಡೆ ಆಗ್ಯಾನ. ಹಾವು ಬಿಲ್ದಾಗ ಕುಂತಾನ. ಅದ ನಾವು ಮಾತಾಡ್ತಿರೋದು ನಿನಗೆ ಸಿಟ್ಟು ಬಂದ್ರು ಬರ್ಬೋದು. ಆದ್ರ ಅವ ಏನು ಸಂಬಂಧ ಅದಾನಂತೇಳಿ ನಾ ಸಿಟ್ಟು ಮಾಡ್ಕೊಲಿವ ಅಕ್ಕ? ನನಗೇನು ಸಿಟ್ಟಿಲ್ಲ. ಸ್ವಂತ ತಂಗಿ ತನ್ನ ಕಾಲ ಮ್ಯಾಗ ಏನೋ ನಿಂತ್ಕೊಳಕತ್ತಾಳ. ಆಕಿಗೆ ಸಹಾಯ ಮಾಡ್ಬೇಕು ಅನ್ನೋದಿಲ್ಲ. ಇನ್ನೂ ನಾನು ಮಾಡಕತ್ತಿದ್ರ ಕಲ್ಲೋಗದಾನ ಅಂತವಂಗ ಅಣ್ಣ ಅನ್ನಕ್ಕಾಗತ್ತಾನ? ನೀವೆಲ್ಲ ಯಾರವ? ಇಲ್ಲಿ ಎದಕ್ ಬಂದಿರಿ? ಆ ತಿರುಪತಿ ಅಪ್ಪನ ಹೊರಗೆ ಕರಿ. ಇಲ್ಲಿ ಯಾರು ಇಲ್ಲ. ನೀ ಅವ್ರ ದಾಸಯ್ಯ ಈಗೇನು ಕರಿತೀಯ? ಒಳಗೆ ಹೋಗಿ ಹೇಳ್ಕೊಂಬಂದು ಮಜನ ಮಾಡೋಣ. ಉಫ್ ಅಂತ ಉಯ್ದ್ರ ಮ್ಯಾಲೆ ಹಾರಿ ಹೋಕ್ಕಿ. ಸುಮ್ಮನೆ ನೀನೆಲ್ಲ ಆಡಿವಿ. ಕರಿ ಅವನ್ನ ತಿರುಪತಿ ಅಪ್ಪನ. ಈಗೇನು ಕರಿತೀಯೋ ಏನು? ಒಳಗೆ ಹೋಗಿ ನಾವ ಕಿವಿಗಡ್ಡಿ ಹಿಡಿದು ಹೇಳ್ಕೊಂಬರೋಣ ತಿರುಪತಿ ಅಪ್ಪನ. ಅಲ್ವಿ ನಮ್ಮ ದನಿಯರು ಇಲ್ಲಿ ಇಲ್ಲ ಅಂದಂಗ ಈ ಊರಾಗ ಒಮ್ಮೆ ನೋಡೇ ಇಲ್ಲ. ಯಾರು ನೀನು? ಅದು ಈ ಮನಿ ಕಾಯಿ ಅವನ ತಿರುಪತಿ ಅಪ್ಪನ ಗಾಡಿ ಬಾಡಿವ. ಬಿ ಅಮ್ಮ ಅದು ಗಾಡಿ ಬಾಡಲ್ಲ, ಬಾಡಿಗಾಡು. ಈ ಮಾತಾಡೋಳಗ ಒಂದಿಟ್ಟು ಮಿಸ್ಟೇಕ್ ಆಗೋಂಗಿಲ್ಲನು? ಅದ ಗಾಡ. ನೀನು ಗಾಡಾಗಿಟ್ಕೊಂಡನ. ಕರಿ ಕರಿ ಒಳಗದ ನಾನು ನಮಗೆ ಗೊತ್ತೈತಿ. ಇಲ್ಲಿ ಯಾರು ಇಲ್ವಿ. ಸುಮ್ಮನೆ ಮನಿ ಹತ್ರ ಬಂದು ಎದಕ್ಕೆ ಒದ್ರಾಡ್ತೀರಿ? ಅವರು ನಮ್ಮ ದನಿಯರು ಊರಿಗೆ ಹೋಗ್ಯಾರ. ಅಸಹ್ಯ ಆಗತ್ತಂತೆ ಒಳಗೆ ಕುಂತಾನ ನಿಮ್ಮ ದನಿ. ಕರಿ ಎಲ್ಲಿ ಹೋಗಿಲ್ಲ, ಮನ್ಯಾಗ ಅದನ್ನ ಗೊತ್ತೈತಿ. ಕರಿ ಅವನ್ನ. ಏ ತಿರುಪತಿ ತಿರುಪತಿ, ಮಕ ಮುಸ್ಕೊಂಡು ಕುಂತಿಯನ? ಮೊನ್ನೆ ಎಷ್ಟು ಹಾರಾಡಕತ್ತಿದ್ದಿ, ಈಗೆಲ್ಲಿ ಹೋತು ನಿನ್ನ ಪೌರಸ? ಬಾ ಈಗ ತೋರ್ಸ್ ಬಾ ನಿನ್ನ ಪೌರಸಾನ. ಎಲ್ಲಿ ಪಾವು ಅಂತ ಕೂಸಂಗಿಲ್ಲ ನೋಡು ಅವ್ನು ತಿರುಪತಿ ಅಪ್ಪಂದು. ಮೂಲಿ ಹಿಡ್ದ ಕುಂತಂಗದಾನ. ಹೂಸ್ಬಿಟ್ರೆ ಮತ್ತೆ ಗೊತ್ತಾಗತ್ತಂತಾನ. ಅದಕ್ಕೆ ಒಂದು ಬ್ಯಾಂಡ್ ಹೊತ್ತಕೊಂಡಿರ್ಬೇಕು. ಅಲ್ಲನ ಮತ್ತು ತಿರುಪತಿ, ನೀ ಯಾ ಮೂಲೆಗೆ ಅಡಗಿದ್ರು ನಿನ್ನ ಅಂಕರು ಬಿಡಂಗಿಲ್ಲ. ಅರ್ಧ ಮೀಸಿಗೆ ಬೋಳ್ಸೋದ ನಿಂದು. ನೀನ ಅಂದಿಯಲ್ಲ, ನಿನ್ನ ಮಾತಿನ ಪ್ರಕಾರ ನಾವು ಹೊಂತೀವಿ. ಎದ್ದು ಹೊರಗೆ ಬಾ. ಯಾಕ ಮಾಮ ಬಂದ ನೋಡು. ಅವ್ನ ಮಕ್ಕ ಹೆಂಗಾಗೈತಿ, ಹಿಂಗೆ ತಿಂದು ಮಂಗ್ಯಾನ ಗತಿ ಆಗೈತಿ. ಏ ಲಡಬ್ಯಾರ, ಇಬ್ರು ಕಚ 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 ಮಾತಾಡ್ಕೊಂತ ನಿಂತಿರಲ್ಲ. ಹೋರಿ ಒಂದಿಟ್ಟು ನಾಷ್ಟ ತರೋರಿ. ಮಾತು ಮನಿ ಕೆಡಿಸ್ತಂತ, ತೂತು ಒಲಿ ಕೆಡಿಸ್ತಂತ. ಬರೇ ಅಕ್ಕ ತಂಗಿ ಮೂರು ಹೊತ್ತು ಮಾತಾಡ್ದ. ಲಡಬ್ಯಾರ ಹೋರಿ. ಎಂತರ ಬಾಯಿ ಹೊಕ್ಕತ್ತೆ ಅಂತ ಈ ಮುದೋಡಿ ಬಾಯಿಗೆ ಲಕ್ಕೊಂಡರ ಹೊಡಿವಲ್ ನೋಡ ಯವ್ವ. ಅಯ್ಯೋ ಕೊನೆಗೂ ಬಂದ್ರಲ್ಲ. ನಾ ಸಾಕು. ಆ ಹುಡುಗ ತಿಂದು 2 ದಿನ ಆತು. ಒಂದಿಟ್ಟು ಖಾನ ಪೀನ ಒಂದಿಟ್ಟು ನೋಡ್ತೀವೋ ಏನ ಬಾಲ ಅಲ್ಲಾಡ್ಸ್ಕೊಂಡು ಬರೇ ಮಾತಾಡ್ಕೊಂಡು ನಿಮ್ಮ ಇಬ್ರು ಅಕ್ಕ ತಂಗಿ ಹೋತಾರೋರಿ. ಈ ಮುದುಕಿ ಇಷ್ಟು ಸಿಟ್ಟು ತರಿಸ್ತೈತಿ. ಮೊದ್ಲಕ್ಕೆ ಈ ಮುದುಕಿ ತಲೆ ಹೊಡಿಬೇಕು. ತಗೊಂಬರ್ತೀನಿ ರೀ ಸದ್ಯಕ್ಕೆ. ಯಪ್ಪ ತಿರುಪತಿ ಕುಂದ್ರ ಅಂತೂ ಇಂತೂ ಅಣ್ಣ ಬಂದ. ನೀವೇನು ಚಿಂತೆ ಮಾಡಬೇಡ್ರಿ. ಈ ಮನಿಗೆ ಯಾರು ಬರ್ತಾರ? ಯಾರು ಬರಂಗಿಲ್ಲ. ಇನ್ನು ಅಲ್ಲೇ ಊರ್ ಮುಂದೆ ಮನಿ ಆದ್ರ ಬರ್ತಿದ್ದು. ಇಲ್ಲಿ ಯಾಕೆ ಬರ್ತಾರ? ಯಾರು ಬರಂಗಿಲ್ಲ. ಮಕ್ಕ ನೋಡು ಹೆಂಗಾಗೈತಿ, ಹೆಂಡಿ ಹೊತ್ತಲಾಗೈತಿ. ಸೌಕರ ಊರಾನ್ ಹೆಣ್ಮಕ್ಳು ಎಲ್ಲಾರು ಬಂದಾರಿ. ದೊಡ್ಡ ದನಿಯರ್ನ ಬಾ ಅಂತ ಅನ್ನಕತ್ತಾರಿ. ನಿನಗೆ ಹೇಳಕ್ ಬರಂಗಿಲ್ಲನ ಅವ್ರು ಇಲ್ಲಿಲ್ಲ ಅಂತ ಹೇಳಿ? ಅಯ್ಯೋ ನಾ ಏಟ್ ಹೇಳಿದ್ರು ಕೇಳೋಣವಲ್ರಿ. ಹೆಣ್ಮಕ್ಳು ಹಂಗ ಈ ಹುಲಿ ಬಂದಂಗ ಹಂಗ ಮೈ ಮೇಲೆ ಬರ್ತಾರ್ರಿ. ಅವ್ರೇನ ಗಟ್ಟಿಮಣಿಯರ ಅದಾರ. ಏನು ಆ ನಮೂನಿ ಮಾತಾಡ್ತಾರ್ರಿ ಅವ್ರು. ನಾ ಏನ್ ಮಾಡಕ್ಕಾಗುತ್ತೆ ಹೇಳ್ರಿ? ಕರಿ ಅಂದ್ರ ಕರಿಯಬೇಕು ಅಂತೇಳಿ ಏನ್ ಆ ನಮೂನಿ ಮಾತಾಡಕತ್ತಾರ್ರಿ ಅವ್ರು. ಮೈ ಮೇಲೆ ಹಾರಿ ಬಂದಂಗ ಮಾಡ್ತಾರ್ರಿ. ಏನ್ ಮಾಡ್ಲಿ ನಾನು ಮುದುಕ ಮನುಷ್ಯ. ಮತ್ ಏನ್ ಕಿನ್ನರ ಮಾಡಿದ್ರಿ ಏನ್ ಮಾಡ್ಲಿ ನಾನು? ಯಾಕೆ ಕಿಪಿಸ್ರಿ? ನಡಿ ನಾ ಬರ್ತೀನಿ. ಯಾಕೆ ತಿಂಡಿ ಬಿಟ್ಟದಂತ ನಾಕಿದ ನನ್ನ ಏನು ಮೀಸಿ ಬೋಳಿಸ್ತಾಳಂತ. ಬಾ ಅಣ್ಣ, ಗಂಡಸಿನ ಮಗಳಾಗಿದ್ರೆ ಹೇಳ್ತೀನಿ ಅಂತಕಿನ ಊರ್ಪಿಸ್ರಿನ. ಅಲ್ಲ ಈಗ ಆ ರೂಮ್ ಬಿಟ್ಟು ಹೊರಗೆ ಬಂದಿದ್ರು. ಒಂದೆರಡು ತುತ್ತು ತಿಂತಾರ ಅಂತ ಹಾಕೊಂಬರೋ ಹೊತ್ತಿಗೆ ಹಾಲಿ ಬಂದ್ರ.
ಅಯ್ಯೋ ದೇವ್ರೇ, ಎಂತ ಜನಪ್ಪ ಅಂತಿನ್ನ. ನಾನ ಬರ್ತೀನಿ ನಡಿ, ಅದೇನ್ ಮಾಡ್ತಾರ ಮಾಡ್ಲಿ, ನೋಡೇ ಬಿಡ್ತೀನಿ ನಾನು. ಹೋಗ, ನೀನ್ ಮಕ ಮಕ ನೋಡ್ಕೊಂತ ನಿಂತಿಯಲ್ಲ, ಹೋಗ್ ಬರ್ತಾರ ಅಂತ ಹೇಳೋಗ. ನಮ್ಮನ್ನ ದಾಟ್ಕೊಂಡು ಹೆಂಗ್ ಬರ್ತಾರ ನೋಡೇ ಬಿಡ್ತೀವಿ. ಸಿರಪತಿನ ಕರ್ಕೊಂಡು ಹೋಗ್ತೀನಿ ನಾನು. ನೀನ್ ಹೆದರಕ್ ಹೋಗ್ಬೇಡ ನನ್ನ ಅಳಿಯ. ನಾನು ಎದಿಗೆ ಕೊಟ್ಟು ನಿಂದಿರ್ತಾನ ನಿನಗ. ಎದಿ ಕೊಟ್ಟು ನಿಂದಿರ್ತಾ ಅಂತ ಕಲ್ ತಗೊಂಡ್ ಹೇರಿದ್ರ ಅಲ್ಲೇ ಗೊಟ್ಟಕ್ಕ ಅಂತ. ಯಾಕ ದೂರಿತ ನಿಂತ್ಕೊಂಡು ನಾನ ಬೇಷಾಗ ಒಂದು ಕಲ್ಲು ಉಗಿದು ಬಿಡ್ಲೇನಿ ಮುದಡಿಗೆ. ಇಂಥವು ಕೂಳಿಗೆ ಬಾರ, ಭೂಮಿಗೆ ದಂಡ. ನೀ ಹೆದರಕ್ ಹೋಗ್ಬೇಡ, ನಾನು ಸಿರಪತಿ ನೋಡ್ಕೊಂತೀವಿ ಅಂತ. ನೀ ಚಂದ ತಿನ್ನು. ಸಿರಪತಿ ಬಾ ಹೊರಗೆ ಹೋಗೋಣ. ಯಾ ಹಡಿಬಿಟ್ಟಾರ ಏನ್ ಮಾಡ್ತಾರ ನೋಡು ಬಾತಮ್ಮ. ಆಗಿದ್ದಾಗೆ ಬಿಡ್ಲಿ, ಹೋಗಿದ್ದು ಹೋಗೇ ಬಿಡ್ಲಿ. ಕಚ್ಚಿ ಹಾಕಿ ನಿಂದಿರ್ತೀನಿ. ಬಿಟ್ಟರೆ ನಾನು ನನ್ನ ಅಳಿಯನ ಬಿಡು ಪಕ್ಕಿನ ಅಲ್ಲ. ಬಾತಮ್ಮ ಹೋಗೋಣ. ಒಣಗಿ ಹೋಗವ ಮೊದ್ಲೇಕ ಈಕಿ ತಲೆ ಬಳಸಿ ಇಡೀ ಊರು ತುಂಬ ಓಡಾಡ್ಸ್ಬೇಕು. ಬುದ್ಧಿ ಬರ್ತತಿ ಈಕೆಗೆ. ಏನಾದ್ರೂ ನೀವು ಯಾರು ಹೊರಗೆ ಬರಬಾರ್ದು. ನೋಡ್ರಿ ವೇಣಿ, ಅನ್ನ ತಿನ್ನಂಗಿಲ್ಲ ಅಂತಾನ, ನೀವು ಒಂದಿಟ್ಟು ಒತ್ತಾಯ ಮಾಡಿ ತಿನ್ನಿಸ್ರಿ. ಆದ್ರೆ ಯಾವುದೇ ಕಾರಣಕ್ಕೂ ಯಾರು ಹೊರ ಬರಕ್ಕೆ ಹೋಗ್ಬೇಡ್ರಿ. ಶಿವ ಎಂತಾಗತೀವಂತೇವ ನಮ್ಮ ಯಜಮಾನ್ರಿಗಿಂತೀನಿ ನಾನು. ಹುಲಿ ಹೆಂಗ ಮೆರೆದಾಡಿದ್ರು, ಇವತ್ತ ಇಲಿ ಗತಿ ಮೂಲ್ಯ ಮುದುರ್ಕೊಂಡ್ ಕುಂದ್ರು ಅಂತ ಗತಿ ಬಂತಲ್ಲಪ್ಪ ದೇವ್ರ. ಯಾರಿಗೂ ಬರಬಾರ್ದವ ಇಂಥ ಕಷ್ಟ. ಹೌದೌದು, ನಮ್ಮ ಮಾವರು ಹುಲಿ ಇದ್ದಂಗಿದ್ರು. ಎಂತ ಗತಿ ಬರಬಾರ್ದಿತ್ತು ಮಾವರಿಗೆ. ಹೆದರ್ಕೊಂಡು ಕುಂದ್ರು ಅಂತ ಪರಿಸ್ಥಿತಿ ಬಂತ. ಅದು ಎಕ್ಕಚ್ಚಿತ್ತು ಬರೀ ಹೆಣ್ಮಕ್ಳಿಗೆ, ಊರ್ ಹೆಣ್ಮಕ್ಳಿಗೆ ಅಂಜಿ ಮೂಲ್ಯ ಕುಂದ್ರು ಅಂತ ಪರಿಸ್ಥಿತಿ ಬಂತವ. ಯಾಕ ನಮ್ಮ ಮಾವಾರ ಮಕ ನೋಡಕ್ಕಾಗವಲ್ದವ. ಎಂತ ಪರಿಸ್ಥಿತಿ ನನ್ನ ಶತ್ರುಗೂ ಬರಬಾರ್ದವ. ಯಾಕ ನಾನು ಹೊಗಳಾಕತ್ತಿರೋ, ನಾನು ತೆಗಳಾಕತ್ತಿರೋ? ಅಯ್ಯೋ ಇಲ್ಲ ರೀ, ನಾನ್ಯಾಕ್ರೆ ನಿಮ್ಮನ್ನ ತೆಗಳನು. ಹಂಗಲ್ಲ, ನೀವ್ ಹೆಂಗಿದ್ರಿ ಹೆಂಗಾದ್ರಿ ಅಂತ ಅದನ್ನ ನೋಡಿ ಹೊಟ್ಯಾಗ ಖಾರ ಕಲಸ್ದಂಗ ಐತಿ, ಹಿಂಗದಂಗ ಆಗತ್ತತ್ರಿ. ಹೊಟ್ಯಾಗ ಕಿವು ಚಿಂದದಂಗ ಆಗತ್ತ. ನಮ್ಮ ಯಜಮಾನ್ರಿ ಹೆಂಗಿದ್ರು ಹೆಂಗಾದ್ರ ಅಂತೇಳಿ ನಿಮ್ಮ ಸ್ಥಿತಿ ಕಣ್ಣಿಲೆ ನೋಡಕ್ಕಾಗವಲ್ದು ನನಗ. ನೀವು ಅಪಾರ್ಥ ಮಾಡ್ಕೋಬೇಡ್ರಿ. ತಗೋರಿ, ದೋಸೆ ತಿನ್ರಿ. ತಿಂತೀರ? ನಾನು ತಿನ್ನಿಸ್ಲೆ? ಯಾಕ ಪಾಪ ಮಾಮಾರಿ, ನೀನ ತಿನ್ನಿಸು ತುತ್ತು ಮಾಡಿ. ನೀವು ಹೆಂಗಿದ್ರಿ ಹೆಂಗಾದ್ರಿ ಏನ್ತಾನ? ಯಪ್ಪ ದೇವ್ರ, ಇಡೀ ಊರನ್ನ ಗಡ್ಡು 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 ನಡುಗ್ತಿತ್ತು. ಹೆಣ್ಮಕ್ಳೆಲ್ಲ ಅನಿಸ್ತಿದ್ರು ನಿಮಗ. ಇಂಥ ಪರಿಸ್ಥಿತಿ ಬರಬಾರ್ದಿತ್ತು ನಿಮಗ. ಸರಿ, ದೋಸೆ ತಿನ್ನ ಹೇಳ್ರಿ. ಲೇ, ನನ್ನ ಪರಿಸ್ಥಿತಿ ನೋಡಿ ಹಲ್ಲಿ ಕಿಸಕತ್ತಿ ಅಲ್ಲೇ. ಮಾವರ, ನಮ್ಮ ಮಕ್ಕಳ ಮ್ಯಾಗ ಯಾಕೆ ಹೋಗಾಡ್ತೀರಿ? ಅಲ್ಲ, ಆಕೆ ಯಾಕೆ ಅಲ್ಲಿ ಕಿಸಿತಾಳ? ಇದ್ದ ಪರಿಸ್ಥಿತಿ ಹೇಳಿದ್ಲ ಅಷ್ಟ. ಹೋಲ್ ಬಿಡ್ರಿ, ನಾ ಏನ ಮಾತಾಡಿದ್ರು ನಿಮಗ ತಪ್ಪಾಗೆ ಕಾಣುತ್ತ. ತಗೋರಿ, ತಿನ್ರಿ, ಒಂದ್ 2 ತುತ್ತು ತರ್ತೀನ್ರಿ. ಅಲ್ಲ ಯಕ್ಕ, ಹೆಣ್ಮಕ್ಳೆಲ್ಲ ಒಳಗೆ ಬಂದು ನಮ್ಮ ಮಾಮಾರ್ದು ಅರ್ಧ ಮೀಸಿ ಬೀಳ್ಸಿದ್ರು ಹೆಂಗ ಯಕ್ಕ? ಇವರೆಲ್ಲ ದೊಡ್ಡಮ್ಮಾರು ಎದಿ ಕೊಟ್ಟು ಹೊಕ್ಕಿನಂತಾರ. ಒಂದ್ ಎದಿಗ್ ಗುದ್ದಿದ್ರ ಅಲ್ಲೇ ಗೊಟಕ್ಕಂತಾರ. ಮುದುಕಿ ಬೇರೆ ಆಗ್ಯಾಳ. ಈಗಿನ ದಾಟ್ ಬರೋದು ಎಷ್ಟೊತ್ತು? ನಾನು ಅಂತೀನಮ್ಮ, ನಿಮ್ಮ ಮಾಮ ಹೆಣ್ಮಕ್ಳು ಅಂದ್ರೆ ಎಷ್ಟು ಸಡ್ಡಿಯಾಗಿ ನೋಡ್ತಿದ್ನಯ್ಯವ್ವ. ಈಗ ಅವರೆಲ್ಲ ಹೆಣ್ಮಕ್ಳು ಬಂದು ಮಿಹಿ ಬೋಳ್ತಿರ್ತಾರ. ಅದನ್ನ ನನ್ನ ಕಣ್ಣಾರೆ ನಾನು ನೋಡ್ಬೇಕಲ್ಲ ಯವ್ವ. ಎಂಥ ಪರಿಸ್ಥಿತಿ ಆರ್ತಿ, ಯಾ ಹೆಣ್ಮಕ್ಳಿಗೆ ಬರಬಾರ್ದವ ಯವ್ವ. ಹೌದು ಅಕ್ಕ, ಇಂಥ ಪರಿಸ್ಥಿತಿ ಯಾರಿಗೆ ಬರಬಾರ್ದು. ರೀ, ತಾಟ್ ಮುಂದೆ ಕುಂತ್ಕೊಂಡು ಏನು ಯೋಚನೆ ಮಾಡಕತ್ತೀರಿ? ತಿನ್ರಿ. ಹೆಣ್ಮಕ್ಳು ಅಂದ್ರ ಕೈಲಾಗ್ಲಾರ್ದವ್ರು, ಏನು ಅವ್ರ ಕೈಲೇ ಮಾಡೋಕ್ಕಾಗಂಗಿಲ್ಲ ಅಂತೇಳಿ ಅಂತಿದ್ರೆ ಯವ್ವ ನಮ್ಮ ಯಜಮಾನ್ರು. ಈಗ ನೋಡು, ಅವ್ರಿಗೆ ಅಂಜಿನ ಮೂಲ್ಯ ಕುಂದ್ರು ಅಂತ ಪರಿಸ್ಥಿತಿ ಬಂತು. ಬಾಂಡೆ ತಿಕ್ಕು ಕೈಗೆ ಏನು ನೀಗಂಗಿಲ್ಲ ಅಂತಂತಿದ್ರವ ನಮ್ಮ ಮನೆಯವರು. ಆದ್ರ ಹೆಣ್ಮಕ್ಳನ್ನು ಹಿಂಗೆಲ್ಲ ಮಾಡ್ಬೋದು ಅಂತೇಳಿ ತೋರಿಸ್ಕೊಟ್ರು. ಯವ್ವ ದೇವ್ರ, ಏನು ಬಂತು ಯವ್ವ ಕಾಲ ಅಂತೀನಿ ನಾನು. ನಮ್ಮ ಮನೆಯವ್ರ ಪರಿಸ್ಥಿತಿ ಹೆಂಗ ಯವ್ವ? ಇನ್ನ ಆರ್ತಿ, ಊರಾಗ ಅಡ್ಡಾಡ ಮುಂದಾಗ ಹೆಣ್ಮಕ್ಳು ನಮ್ಮ ಮನೆಯವರಿಗೆ ಬಾಯಿ ಬಂದಂಗ ಮಾತಾಡ್ತಾರವ. ತಾಲೂಕನ್ ಮಾತಾಡ್ತಾರಲಿ ಯವ್ವ. ಅಯ್ಯಯ್ಯೋ, ಎಷ್ಟು ಹಾರಾಡ್ತಿದ್ನ ತಿರುಪತಿ. ಈಗ ನೋಡ ಅವನ ಪರಿಸ್ಥಿತಿ ಹೆಂಗ ಆತಂತಾರ್ಲಿ ಯವ್ವ. ಹೌದೌದವ್ವ ಅಕ್ಕ. ನಾ ಸೋತಿದ್ದು ನಿನಗೂ ಸಂತೋಷ ಆಗೈತಿ. ನನ್ನ ಬಗ್ಗೆ ಮಾತಾಡ್ಕೊಂತೀಯ ಅಲ್ಲಿ? ಅಯ್ಯೋ ಶಾಂತಪ್ಪ ಪಾಪನ್ರಿ. ಅಲ್ಲ, ನೀವು ನನ್ನ ಗಂಡ ಪತಿಯೇ ಪರದೈವ ಅನ್ನುವಾಕಿ ನಾನು. ನಿಮ್ಮ ಬಗ್ಗೆ ನಾನು ಆಡ್ಕೊಳಕ್ಕಾಗತ್ತನ್ರಿ? ಇಲ್ಲ, ನಾನು ಏನಂದೆ ಅಂದ್ರೆ ಮಂದಿ ಹಿಂಗೆಲ್ಲ ಆಡ್ಕೊಂತಾರ ಅಂತ ಹೇಳಿದೆ ಅಷ್ಟ. ನಿಮ್ಮ ಬಗ್ಗೆ ನಾನು ಮಾತಾಡ್ತೀನೇನ್ರಿ? ಇಲ್ರಿ. ನೀವಂದ್ರೇನು, ನಿಮ್ಮ ಗೌರವ ಅಂದ್ರೇನು, ನಿಮ್ಗೆ ಗೊತ್ತಂದ್ರೇನು ನನಗೆ ಗೊತ್ತಿಲ್ಲನ್ರಿ. ಇಷ್ಟು ದಿನ ಈ ಊರಾಗ ಒಂಥರ ಗೌರವ ಇತ್ತ. ಈಗ ಎಲ್ಲಿ ನಿಮ್ಮ ಗೌರವಕ್ಕೆ ಚುತ್ತಿ ಬರ್ತೈತೋ ಏನೋ ಅಂತ ಹಂಗ ನಾನು ನಮ್ಮ ತಂಗಿ ಮಾತಾಡ್ಕೊಂಡ್ವಿ ಅಷ್ಟ. ನಿಮ್ಮ ಮರ್ಯಾದೆ ಅಂದ್ರು ನನ್ನ ಮರ್ಯಾದೆ, ನನ್ನ ಮರ್ಯಾದೆ ಅಂದ್ರೆ ನಿಮ್ಮ ಮರ್ಯಾದೆ. ಅಲ್ಲ, ನಿಮ್ಮ ಮರ್ಯಾದೆ ಹೋತಂದ್ರೆ ನನಗೂ ಸುಮಾರಾಗಂಗಿಲ್ಲ ಅನ್ರಿ. ನನಗೊಂದು ಏನು ಸಂಕಟ ಅಂದ್ರೆ ಹೆಣ್ಮಕ್ಳು ಮುಂದೆ ನೀವು ತಲೆ ತೆಗ್ಸುವಂಗಾತಲ್ಲ, ಅದ ಬೇಜಾರದ ವಿಷಯ ರೀ. ಮಾವರ, ಅಕ್ಕನ ಮ್ಯಾಗ ನೀವು ಅಪಾರ್ಥ ಮಾಡ್ಕೊಂಡಿರಿ.
ಅಕ್ಕ ಇದು ಹಕ್ಕಿಕತೆ ಹೇಳಿಲ್ಲ ಅಷ್ಟ. ಅಕ್ಕನ ಮ್ಯಾಗ ತಪ್ಪು ತಿಳ್ಕೊಬೇಡ್ರಿ. ಅಕ್ಕ ನಿಮ್ಮ ಮ್ಯಾಗ ಅಷ್ಟು ಗೌರವ ಇಟ್ಕೊಂಡ. ಹ್ಞೂ